ಏನು ಗೊತ್ತಾ, ಒಂದು 5-6 ತಿಂಗಳ ಹಿಂದೆ ನಮ್ಮ ರೂಮ್ಮೇಟ್ಸ್ ಎಲ್ಲ ಒಂದು 5-6 ಜನ ಇದ್ವಿ. ಅವಾಗ ಅಡುಗೆ ಮಾಡ್ತಿದ್ವಿ ಗುರು. ಅಪ್ಪ ದೇವರೇ, ನರಕ ಅನುಭವಿಸಿದ್ವಿ. ಇವಾಗ ಆಂಟಿ 5 ಜನ ರಜೆಯಲ್ಲಿದ್ದಾರೆ, ನಾನೇ ಮಾಡಬೇಕು ಗುರು. ಏನಾದರೂ ಕಟ್ ಮಾಡ್ಬೋದು. ಈರುಳ್ಳಿ ಮಾತ್ರ ನಾನು ಅಳ್ಳಿಲ್ಲ ಅಂದರೂ ಅಳಿಸುತ್ತೆ. ನಂಗೆ ಅಳೋದು ಅಂದರೆ ಇಷ್ಟ ಇಲ್ಲ ಗುರು. ಯಾರು ಗುರು ಈ ಈರುಳ್ಳಿ ಕಂಡು ಹಿಡ್ದವರು? ಅವನು ಅಲ್ಲಾಡ್ಸು. ಯಾರಿಗಾದರೂ ಅಡುಗೆ ಕಲಿಸ್ಬೇಕಾ? ಅದಕ್ಕೊಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಣ. ರೋಟಿ ಆಮ್ಲೆಟ್. ದನನ ತಿನ್ನೋಣ ಅನಿಸುತ್ತೆ, ಬಟ್ ನಾನು ದನ ಅಲ್ಲಿ ಮನುಷ್ಯ ಇದ್ದೀನಿ. ತಾಂತಿ ಸೊ ಗುರು, ಈ ಒಂದು 66 ದಿನ ಚಾಲೆಂಜು ಒಂದು ಗೇಮ್ ಅನ್ನೋದನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅದರ ರೂಲ್ಸು ಮತ್ತು ರೆಗ್ಯುಲೇಷನ್ ತಿಳ್ಕೊಬೇಕು. ಏನು ಗುರು ರೂಲ್ಸು ರೆಗ್ಯುಲೇಷನ್ ಅಂತಿದೆ ನೀವು? ಏನಿಲ್ಲ ಗುರು, ನಾವು ಇವು 66 ದಿನದಲ್ಲ ಒಂದು ಡಿಸಿಪ್ಲಿನ್ ಹ್ಯಾಬಿಟ್ ಕನ್ವರ್ಟ್ ಮಾಡ್ತೀವಿ. ಒಂದು ಹ್ಯಾಬಿಟ್ನ ಬಿಲ್ಡ್ ಮಾಡ್ತೀವಿ ಅಂದರೆ ಆ ಒಂದು ಹ್ಯಾಬಿಟ್ಗೆ ಸ್ಟಿಕ್ ಆಗ್ಬೇಕಂದ್ರೆ ಕೆಲವೊಂದು ಡಿಸ್ಟ್ರಾಕ್ಷನ್ ಇರುತ್ತೆ. ಬ್ಯಾಡ್ ಪೀಪಲ್, ಬ್ಯಾಡ್ ಇನ್ಫ್ಲೂಯೆನ್ಸಸ್, ರಾಂಗ್ ಪೀಪಲ್ನ ಫಾಲೋ ಮಾಡೋದನ್ನು ಕಟ್ ಮಾಡಬೇಕು. ಫಸ್ಟ್ ರೂಲ್ ಏನು ಗೊತ್ತಾ? ಫಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾ ರೀಲ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, 24 ಅವರ್ಸಲ್ಲಿ ನಮ್ಮನ್ನು ನಾವು ಕ್ವಶನ್ ಮಾಡ್ಕೊಳ್ಳೋಣ. ಗುರು ನೋಡು ಗುರು, ನಾವು ಪೇರೆಂಟ್ಸು ಸುಳ್ಳು ಆಡಿರ್ಬೋದು, ನಮ್ಮ ಫ್ರೆಂಡ್ಸು ಸುಳ್ಳು ಆಡಿರ್ಬೋದು, ನಮ್ಮ ಬಾಡಿಗೆ ಮತ್ತು ನಮ್ಮ ಮನಸ್ಸಿಗೆ ಸುಳ್ಳು ಆಡಬಾರ್ದು. ಓಕೆ, ಸೊ ನಮ್ಮ ಜೊತೆ ನಾವು ಹಾನೆಸ್ಟ್ ಆಗಿರೋದು ಕಲ್ಯಾಣ. ನಮಗೆ ನಾವು ಎಷ್ಟು ಹಾನೆಸ್ಟ್ ಆಗಿರ್ತೀವಿ, ಸೊ ಅದು ಅಷ್ಟು ಖುಷಿ ಕೊಡುತ್ತೆ. ಸೊ ಫಸ್ಟ್ ರೂಲ್ ಏನು ಗೊತ್ತಾ? ಸೋಷಿಯಲ್ ಮೀಡಿಯಾದಲ್ಲಿ ಟೈಮ್ನ ಸ್ಪೆಂಡ್ ಮಾಡೋದನ್ನ ಕಡಿಮೆ ಮಾಡೋಣ. ಸೊ ಅದು ಯಾವ ರೀತಿ ಆಗುತ್ತೆ ಗುರು? ಇವಾಗ ಇನ್ಸ್ಟಾದಲ್ಲಿ 5 ಗಂಟೆ ಸ್ಕ್ರೋಲ್ ಮಾಡ್ತೀವಿ ಅಂತ ತಿಳ್ಕೊಳ್ಳೋಣ ಇವಾಗ. ಸೊ ಅದರಲ್ಲಿ ಒಂದು 5 ಗಂಟೆಯಿಂದ ಒಂದು 4 ಗಂಟೆ ಬರೋಣ, 4 ಗಂಟೆಯಿಂದ 3 ಗಂಟೆ, 3 ಗಂಟೆಯಿಂದ 1 ಗಂಟೆ ಇಂದ ಮತ್ತೆ ಅರ್ಧ ಗಂಟೆ. ಏನು ಗೊತ್ತಾ? ನೋ ಪವರ್ ಗುರು. ನಾವು ಯಾವ ರೀತಿ ಒಂದೊಂದ್ಸಲ ಅಡಿಕ್ಟ್ ಆಗಿರ್ತೀವಿ ಅಂದರೆ ಗೊತ್ತೇ ಆಗಲ್ಲ ಗುರು. ಅದು ಯಾವ ರೀತಿ ಬರುತ್ತೆ ಅಂದರೆ, ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಬ್ಯಾಡ್ ಪೀಪಲ್ ಮತ್ತು ರಾಂಗ್ ಪೀಪಲ್ನ ಇನ್ಫ್ಲೂಯೆನ್ಸರ್ನ ಫಾಲೋ ಮಾಡ್ತೀವಲ್ಲ, ಸೊ ಅದರಿಂದ ಕೂಡ ಒಂದು ಪ್ಲೆಜರ್ ಕ್ರಿಯೇಟ್ ಆಗುತ್ತೆ. ಆ ಪ್ಲೆಜರ್ ಮುಂದೆ ಹೋಗಿ ನಮಗನ್ನ ನೋಡೋ ಥರ ಕ್ರಿಯೇಟ್ ಮಾಡುತ್ತೆ ಗುರು. ಸೊ ಅದನ್ನು ಕಡಿಮೆ ಮಾಡ್ಬೇಕಂದ್ರೆ ನಮ್ಮ ಇನ್ಸ್ಟಾದಲ್ಲಿ ಬ್ಯಾಡ್ ಪೀಪಲ್, ಬ್ಯಾಡ್ ಇನ್ಫ್ಲೂಯೆನ್ಸರ್, ಇಂಡೈರೆಕ್ಟ್ ಇನ್ಫ್ಲೂಯೆನ್ಸರ್ ಅನ್ಫಾಲೋ ಮಾಡೋದು ಕಲಿಬೇಕು ನಾವು. ಅನ್ಫಾಲೋ ಮಾಡಿ ನಮಗೆ ಯಾರು ಬೇಕು ಅವ್ರನ್ನ ಇಟ್ಕೊಳ್ಳೋಣ, ಅವ್ರನ್ನ ಫಾಲೋ ಮಾಡೋಣ. ಈ ಫಾಲ್ತು ಬಿಟಾಕ್ ಗುರು. ಅವ್ರೇನು ಲೈಫಲ್ಲಿ ಏನು ಕೊಡ್ತಾರೆ ಗುರು? ಒಂದು 5 ನಿಮಿಷ ಖುಷಿ ಕೊಡ್ಬೋದು. ಆ ಟೈಮಲ್ಲಿ ಲೈಫ್ ಲಾಂಗ್ ಅಂತೂ ಏನು ಬರಲ್ಲ ಗುರು ಅವರು. ಫಸ್ಟ್ ಅದನ್ನು ಅವಾಯ್ಡ್ ಮಾಡ್ಬೇಕಂದ್ರೆ ಯಾವ ರೀತಿ ಗುರು? ಯಾವ ರೀತಿ ಆಗುತ್ತೆ? ಇವಾಗ ನಾವು ಅಡಿಕ್ಟ್ ಆಗಿದ್ದೀವಿ, ಯಾವ ರೀತಿ ಬಿಡಬೇಕಂದ್ರೆ ಗುರು, ಒಂದು ನಮ್ಮ ಬಾಡಿಲಿ ಅಂದರೆ ನಮ್ಮ ಮೈಂಡಲ್ಲಿ ಒಂದು ಹಾರ್ಮೋನ್ ಕ್ರಿಯೇಟ್ ಆಗುತ್ತೆ, ಡೋಪಮೈನ್ ಹಾರ್ಮೋನ್ ಅಂತ. ಸೊ ಡೋಪಮೈನ್ ಹಾರ್ಮೋನ್ ಯಾವ ರೀತಿ ಕ್ರಿಯೇಟ್ ಆಗುತ್ತೆ ಅಂದರೆ, ಇವಾಗ ನಾವು ಒಂದು ಪ್ಲೆಜರ್ನ, ಒಂದು ಸ್ಯಾಟಿಸ್ಫ್ಯಾಕ್ಷನನ್ನು ಜಾಸ್ತಿ ಅದ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ ಅಂದರೆ, ಡಿಪೆಂಡ್ ಆಗ್ತೀವಿ, ಡೈಲಿ ರೀಲ್ಸ್ ನೋಡ್ತಾ ಇರ್ತೀವಿ ಅಂದ್ರೆ ಅರ್ಥ ಅದರಲ್ಲಿ ಜಾಸ್ತಿ ಡೋಪಮೈನ್ ಕ್ರಿಯೇಟ್ ಆಗಿದೆ, ಹೈ ಲೆವೆಲ್ ಹೋಗಿದೆ. ಇವಾಗ ಅದನ್ನು ಕಂಟ್ರೋಲ್ ಮಾಡ್ಬೇಕಂದ್ರೆ ಅದನ್ನು ಶಿಫ್ಟ್ ಮಾಡಬೇಕು. ಎಕ್ಸಾಂಪಲ್ಗಳು, ಇವಾಗ ಒಂದು ಮೈಂಡಲ್ಲಿ ಈ ಟೈಮಲ್ಲಿ ನಮಗೆ ಬಂತ ತಿಳ್ಕೊ, ಒಂದು ಪ್ಲೆಜರ್ ಕ್ರಿಯೇಟ್ ಮಾಡ್ಬೇಕಂತ ಬಂತ ತಿಳ್ಕೊ. ಸೊ ಅದನ್ನು ಶಿಫ್ಟ್ ಮಾಡೋಣ. ಯಾವ ರೀತಿ ನಮ್ಮ ಏನಾದರೂ ಮನೆಯಲ್ಲಿ ಕೆಲಸ ಹೇಳಿದ್ರೆ, ಸ್ಕೂಲಲ್ಲಿ ಏನಾದರೂ ಹೋಮ್ವರ್ಕ್ ಕೊಡಿದ್ರೆ ನಾವೇನು ರೀಸನ್ ಹೇಳ್ತೀವಲ್ಲ, ಸೊ ಆ ರೀತಿ ನಮ್ಮ ಮೈಂಡಿಗೆ ರೀಸನ್ ಹೇಳೋಣ. ಏನು ಗುರು, ಇವತ್ತು ನಮ್ಮ ಮೈಂಡ್ ಹೇಳುತ್ತೆ ಗುರು ಇವತ್ತು ನಾವು ಪ್ಲೆಜರ್ ತೊಗೋಬೇಕಂತ. ಸೊ ಅವಾಗ ಆ ಟೈಮಲ್ಲಿ ಏನು ಮಾಡ್ತೀವಿ, ಅದ್ರ ಡಿಸ್ಟ್ರಾಕ್ಟ್ ಮಾಡೋಣ ಗುರು. ನಾಳೆ ಮಾಡೋಣ ಗುರು, ನಾಳೆ ನೋಡೋಣಪ್ಪ ಅವ್ರನ್ನು, ಇವತ್ತೇನು ಅರ್ಜೆಂಟ್ ಇದೆ. ಸೊ ಆ ಟೈಮಲ್ಲಿ ಥಾಟ್ ಬರುತ್ತಲ್ಲ, ಆ ಥಾಟಲ್ಲಿ ಬೇರೆದಾರು ಫಿಲ್ ಮಾಡಿ. ಏನಾದರೂ ಫ್ರೆಂಡ್ಸ್ ಜೊತೆ ಹೋಗಿ ಏನಾದರೂ ಒಂದು ಬುಕ್ ಓದೋ ಹ್ಯಾಬಿಟ್ ಮಾಡ್ಕೊಳ್ಳಿ ಗುರು. ಒಂದ್ಸಲ ಟ್ರೈ ಮಾಡಿ ನೋಡಿ, ಎಂಜಾಯ್ ಯಾವ ರೀತಿ ಶಿಫ್ಟ್ ಆಗುತ್ತೆ ಅಂದರೆ ನಿಮ್ಮ ಮೈಂಡಲ್ಲಿ ಥಾಟ್ಸ್ಗಳು ಯಾವ ರೀತಿ ಬ್ಯೂಟಿಫುಲ್ ಥಾಟ್ಸ್ ಬರುತ್ತೆ, ಅದನ್ನು ನಿಮ್ಮ ಡೈರಿಲಿ ಬರೆಯೋದನ್ನು ಕಲಿಯೋಣ. ಸೊ ಅದನ್ನು ಡೈಲಿ ಜರ್ನಲ್ ಮಾಡಿ ನಿಮ್ಮ ಲೈಫ್ನ ನೀವು ಯಾಕೆ ಹೇಳ್ತೀರಂದರೆ ಬ್ರೂ, ನಿಮ್ಮ ಲೈಫ್ನ ಒಂದು ಡೈರಿಲಿ ಬರೆದಿಟ್ಟು ಒಂದು 30, 35, 40 ಪೇಜ್ ಆದಮೇಲೆ ನೀವು ಡೈರಿ ಓದ್ತಾ ಇರ್ತಿರಲ್ಲ, ಅದು ಮಕ್ಕಳು ಓದಿದಾಗ ಸೊ ಅವಾಗ ಎಷ್ಟು ಸಖತ್ತಾಗಿ ಖುಷಿ, ಎಷ್ಟು ಸಖತ್ತಾಗಿ ಫೀಲಿಂಗ್ಸ್ ಬರುತ್ತೆ ಬರು. ಸೆಕೆಂಡ್, ಸಿಗರೇಟ್ ಬಿಡಬೇಕು. ನೋ ಸಿಗರೇಟ್ ಫಾರ್ 66 ಡೇಸ್ ಕಂಟ್ರೋಲ್ ಮಾಡಬೇಕು ಗುರು. ಏನೇ ರೂಲ್ ನಂಬರ್ 3, ನೋ ಆಲ್ಕೋಹಾಲ್. ಕುಡಿತಾರೆ. ವೀಕ್ಲಿ ಶಿಫ್ಟ್ ಮಾಡಿ. ವೀಕ್ಲಿ ಹೋಗಿದ್ದು ಮಂತ್ಲಿ ಶಿಫ್ಟ್ ಆಗುತ್ತೆ, ಮಂತ್ಲಿ ಹೋಗಿದ್ದು 2 ಮಂತ್ ಹೋಗುತ್ತೆ, 2 ಮಂತ್ 3 ಮಂತ್ ಹಾಗೆ ಇನ್ಕ್ರೀಸ್ ಆಗುತ್ತೆ. ಆಮೇಲೆ ಒಂದಿನ ಬಿಟ್ಟೇ ಬಿಡ್ತೀವಿ. ಸೊ ಆ ಕಂಟ್ರೋಲ್ ಇದೆಯಲ್ಲ, ನಮ್ಮ ಮೈಂಡನ್ನ ನಾವು ಕಂಟ್ರೋಲ್ ತೊಗೊಳ್ಳೋದು ಭಾಳ ತುಂಬ ಕಷ್ಟ ಗುರು ಈ ಜನ್ರೇಷನಲ್ಲಿ. ಸೊ ನಮ್ಮ ಜನ್ರೇಷನ್ ನಾವೇ ಹಾಳಾದರೆ ನಮ್ಮ ಮುಂದಿನ ಜನ್ರೇಷನ್ ಯಾವ ರೀತಿ ನಾವು ಹೈಡ್ ಮಾಡ್ಬೋದು?
ಸೊ ಇಲ್ಲಿ ನಾನು ಯಾವುದೇ ರೀತಿ ಅಡ್ವೈಸ್ ಮಾಡ್ತಿಲ್ಲ, ಯಾಕಂದ್ರೆ ನನಗಿಂತ ದೊಡ್ಡವರಿದ್ದೀರಾ, ಅಡ್ವೈಸ್ ಮಾಡೋಕ್ಕೆ ಕೆಪಾಸಿಟಿ ಇಲ್ಲ ನನಗೆ. ನಾನು ಏನು ಗೊತ್ತಾ, ನಮ್ಮ ಫ್ರೆಂಡ್ಸ್ ಜೊತೆ ನಾನು ಡಿಸ್ಕಸ್ ಮಾಡ್ತಿದ್ದೀನಿ ಅಷ್ಟೇ. ಗುರು ನಾವು ಒಂದ್ಸಲ ಒಂದು 66 ದಿನ ಸೀರಿಯಸ್ ಆಗಿ ತೊಗೊಂಡ್ರೆ ಯಾವ ರೀತಿ ಇರುತ್ತೆ ಗುರು, ಸೊ ಅದನ್ನ ಬಗ್ಗೆ ಮಾತಾಡ್ತಿದ್ದೀನಿ ಅಷ್ಟೇ. ರೂಲ್ ನಂಬರ್ 4, ನೋ ಪಾರ್ಟಿ. ಆಲ್ವೇಸ್ ನಾಳೆ ಮಾಡೋಣ, ನಾಡ್ದು ಮಾಡೋಣ, ಸ್ವಲ್ಪ ಒಂದು 5 ನಿಮಿಷ ರೀಲ್ಸ್ ನೋಡಿ ಓದೋಕೆ ಹೋಗೋಣ. 5 ನಿಮಿಷ ಹೋಗಿ 1 ಗಂಟೆ ಹೋಗುತ್ತೆ, ಗೊತ್ತೇ ಆಗಲ್ಲ ಟೈಮ್ ಯಾವ ರೀತಿ ವೇಸ್ಟ್ ಆಗುತ್ತೆ ಅಂತ. ಸೊ ಪೋಸ್ಟ್ಪೋನ್ ಮಾಡೋಣ ಕಡಿಮೆ ಮಾಡೋಣ ಬ್ರೋ. ಅದು ಪೋಸ್ಟ್ಪೋನ್ ಮಾಡಿ ಒಂದಿನ ಪೋಸ್ಟ್ ಮಾರ್ಟಮೇ ಆಗಿಬಿಡುತ್ತೆ, ಗೊತ್ತೇ ಆಗಲ್ಲ. ಸೊ ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ಬ್ರೋ. ನಾನು ಫಸ್ಟ್ PUCಲಿದ್ದೆ, ನನ್ನ ಫ್ರೆಂಡು ನಮ್ಮ ಸೀನಿಯರು ಸೆಕೆಂಡ್ PUCಲಿದ್ದ. ಅವನು ಆಲ್ವೇಸ್ ಗುರು ಅರ್ಜೆಂಟ್ ಏನಿದೆ ಗುರು, ನಾಳೆ ಮಾಡೋಣ, ಮತ್ತು ನಾಳೆ ಹೋದ್ಮೇಲೆ ಮಾಡೋಣ ತಗೋ, ಸ್ವಲ್ಪ ಕ್ರಿಕೆಟ್ ಆಡಿ ಬರ್ತೀನಿ, ಪಕ್ಕ ಮಾಡೋಣ, ನಾಳೆ ಹೋಗೋದು ಅದು ಪರ್ಮಿಟ್ ಆಗೋದೇ ಇಲ್ಲ. ಸೊ ಒಂದಿನ ಏನತ್ತೆ ಅಂದರೆ ಎಕ್ಸಾಮ್ ಇರುತ್ತೆ, ಒಂದು ಸೈನ್ಸಲ್ಲಿ ಯಾವುದೋ ಒಂದು ಎಕ್ಸಾಮ್ ಇರುತ್ತೆ. ಸೊ ಎಕ್ಸಾಮ್ ದಿನವೇ ಹಬ್ಬ ಇರುತ್ತೆ, ಒಂದು ಯಾವುದೋ ಫೆಸ್ಟಿವಲ್ ಹಬ್ಬ ಇರುತ್ತೆ, ಹೋಳಿ ಹಬ್ಬ ಇರುತ್ತೆ. ಸೊ ಆ ಟೈಮಲ್ಲಿ ಅವ್ನು ಹಬ್ಬ ಮಾಡೋಕ್ಕೆ ಬಂದಿರ್ತಾನೆ ಓದೋದು ಬಿಟ್ಟು. ಸೊ ಅವಾಗ ನಾನು ಕೇಳಿದವನಿಗೆ, ಬ್ರೋ ಎಕ್ಸಾಮ್ ಇದೆಯಲ್ಲ, ಎಕ್ಸಾಮ್ ನಾಳೆ ಇದಲ್ಲ, ಹಬ್ಬ ಏನು ಬರುತ್ತೆ ಡೈಲಿ, ವರ್ಷದಲ್ಲಿ ಒಂದ್ಸಲನೂ ಬರುತ್ತೆ, ಎಕ್ಸಾಮ್ ನಾಳೆದಲ್ಲ, ಎಕ್ಸಾಮ್ ನಾಳೆ ಬರೋಣ ಬ್ರೋ ಅಂತ ಹೇಳ್ದ. ನಾಳೆ ಎಕ್ಸಾಮ್ ಇದೆ, ಅವ್ನು ಆರಾಮ್ಸು ಎಂಜಾಯ್ ಮಾಡ್ತಾ ಮಲಗಿದ್ದಾನೆ, ಎಕ್ಸಾಮಿಗೆ ಹೋಗೇ ಇಲ್ಲ ಅವ್ನು ನಾಳೆ ಅಂತ. ಅದು ಮೈಂಡ್ ಸೆಟ್ ಹಾಗೆ ಮಾಡುತ್ತೆ ಗುರು, ಪೋಸ್ಟ್ಪೋನ್ಮೆಂಟು, ನಾಳೆ ಅಂತ ನಾಳೆನೂ ಮಾಡೋದಿಲ್ಲ. ಸೊ ಅದನ್ನು ನೋ ಪೋಸ್ಟ್ಪೋನ್ಮೆಂಟ್, ನೋ ರೀಸನ್, ನಥಿಂಗ್ ಬ್ರೋ. ರೂಲ್ ನಂಬರ್ 6, ಸೊಸೈಟಿ ನಮ್ಮ ಬಗ್ಗೆ ಏನು ಅಂದ್ಕೊಳ್ಳುತ್ತೆ, ಸಮಾಜ ನನ್ನ ಬಗ್ಗೆ ಏನು ಅಂದ್ಕೊಳ್ಳುತ್ತೆ, ಈ ಟೋಟಲಿ ಬುಲ್ಸಿಟ್. ನಮ್ಗೆ ಗೊತ್ತಿರುತ್ತೆ ಬ್ರೋ ಏನು ಮಾಡ್ಬೇಕಂತ, ಚಾಯ್ಸ್ ಎಲ್ಲ ನಮ್ಗೆ ಗೊತ್ತಿರುತ್ತೆ ಏನು ಮಾಡಬೇಕು ಏನು ಮಾಡಬಾರ್ದಂತ. ಬಟ್ ನಮಗೆ ಪ್ರಾಬ್ಲಮ್ ಎಲ್ಲ ಬರೋದು ಗೊತ್ತಾ. ಸೊ ನಮ್ಮ ಫ್ರೆಂಡ್ ಏನಾದರೂ ಅಂತ, ನಮ್ಮ ಮನೆಯವ್ರ ಪಕ್ಕ ಆದರೂ ಏನಾದರೂ ನನ್ನ ಬಗ್ಗೆ ಗಾಸಿಪ್ಸ್ ಮಾಡ್ತಾರ, ನಾ ಏನಾದರೂ ಮಾಡಿದ್ರೆ ತಪ್ಪಾದರೆ ಏನಾದರೂ ಕಂಪ್ಲೇಂಟ್ ಮಾಡ್ತಾರ, ಬ್ಲೇಮ್ ಮಾಡ್ತಾರೆ. ಸೊ ಅದಕ್ಕಿಂತ ದೊಡ್ಡ ಅಂಜಿಕೆ ಅಂದರೆ ನಾವಿನ್ನೂ ಟ್ರೈನೇ ಮಾಡಿರಲಿಲ್ಲ, ನಾವು ಆಲ್ವೇಸ್ ಆವಾಗಲೇ ಸೋತಿರ್ತೀವಿ. ಸೊ ಇನ್ನೊಂದು ಗೊತ್ತಾ ಬ್ರೋ, ಏಜ್ 20 ಅಂತ ತಿಳ್ಕೊ ಬ್ರೋ, ಲುಕ್ ಅರೌಂಡ್ ಇವು 25, 30, 35 ವಯಸ್ಸಾಗಿರೋದನ್ನ ನೋಡಿ ಅವ್ರ ಜೊತೆ ಫ್ರೆಂಡ್ಶಿಪ್ ಒಂದ್ಸಲ ಮಾಡ್ಕೊಂಡು ನೋಡಿ. ಸೊ ಅವ್ರು ಆಲ್ವೇಸ್ ಜಾಸ್ತಿ ರಿಗ್ರೆಟಲ್ಲೇ ಅವ್ರ ಲೈಫ್ನ ಲೀಡ್ ಮಾಡ್ತಾ ಇರ್ತಾರೆ. ಬ್ರೋ ನಾನು ಅದು ಮಾಡಬೇಕಿತ್ತು, ಇದು ಮಾಡಬೇಕಿತ್ತು, ಆ ಟೈಮಲ್ಲಿ ಅದು ಮಾಡ್ಬೇಕು ಅಂದ್ಕೊಂಡಿದ್ದೆ, ಸೊ ಅದು ಆಗಲಿಲ್ಲ. ಅವ್ರನ್ನ ನೋಡಿ ನೀವು ಏನು ಮಾಡ್ಬೇಕು ಅನ್ನೋಲ್ಲ, ಏನು ಮಾಡಬಾರ್ದು ಅನ್ನೋದನ್ನು ಕಲಿತೀವಿ. ಸೊ ಅದು ನಾನು ಕೋಲ್ಕತ್ತಾ ಬಂದಾಗ ಕಲ್ತಿದ್ದೀನಿ ಜಾಸ್ತಿ. ಜಿಮ್ ಹೋಗೋದೇ ಮೂರು ತಿಂಗಳಲ್ಲಿ 1 ತಿಂಗಳು ಕಂಪ್ಲೀಟ್ ಮಾಡ್ತಾ ಇರ್ತೀವಿ. ಬಾಡಿ ಬರ್ತಿಲ್ಲ ಬ್ರೋ, ನೀವು ಅದು ಕೊಡ್ತಿಲ್ಲ, ಇದು ಕೊಡ್ತಿಲ್ಲ. ಬ್ರೋ ಬಾಡಿ ಬರ್ಬೇಕಂದ್ರೆ ನೀನು ಡೈಲಿ ಜಿಮ್ಗೆ ಹೋಗ್ಬೇಕು ಬ್ರೋ. ಫಿಟ್ ಬಾಡಿನ ಬೈ ಮಾಡೋಕ್ಕಾಗಲ್ಲ ಬ್ರೋ, ಯು ಕ್ಯಾನ್ ಬೈ ದ ಫಿಟ್ ಬಾಡಿ, ಯು ಕ್ಯಾನ್ ಸೀಟ್ ದ ಬಾಡಿ. ಫಿಟ್ ಬಾಡಿನ ಓವರ್ ನೈಟ್ ತರೋಕ್ಕಾಗಲ್ಲ. ಫಿಟ್ ಬಾಡಿನ ನೀನು ಫ್ರೆಂಡಿಗೆ, ಮಗ ಇವತ್ತು ಜಿಮ್ಗೆ ಹೋಗು, ನಾನು ಇವತ್ತು ಫಿಟ್ ಆಗಿರ್ತೀನಿ ಅಂತ ಬೇರೆಯವ್ರಿಗೆ ಹೇಳಿ ನೀನು ಫಿಟ್ ಬಾಡಿನ ತರೋಕ್ಕಾಗಲ್ಲ ಬ್ರೋ. ಇಟ್ ಈಸ್ ಓನ್ಲಿ ಗೋಯಿಂಗ್ ಟು ಹ್ಯಾಪನ್ ಇಫ್ ಯು ಶೋ ಅಪ್ ಎವ್ರಿ ಡೇ. ಸೊ ಅದಕ್ಕೆ ತಾಳ್ಮೆ ಇರಬೇಕು ಬ್ರೋ. ಸೊ ತಾಳ್ಮೆ ಇದ್ದಾಗ ಅದು ಡಿಸಿಪ್ಲಿನ್ ಆಗಿ ಕನ್ವರ್ಟ್ ಆಗೇ ಆಗುತ್ತೆ. ಸೊ ಡೈಲಿ ನಾವು ಒಂದು 3 ತಿಂಗಳು ಜಿಮ್ ಹಚ್ಚಿದೀವ. ಸೊ 3 ತಿಂಗಳಲ್ಲಿ 1 ದಿನನೂ ಬಿಡದೆ ಡಯಟ್ನ ಫಾಲೋ ಮಾಡ್ತಾ, ಪ್ರೋಗ್ರೆಸ್ನ ಟ್ರ್ಯಾಕ್ ಮಾಡ್ತಾ, ಏನು ಮಾಡಬೇಕು, ಏನು ಮಾಡಬಾರ್ದು, ಏನು ಬಿಡಬೇಕು, ಏನು ಬಿಡಬಾರ್ದು ಅನ್ನೋದನ್ನು ಪ್ರೋಗ್ರೆಸ್ಸಲ್ಲಿ ಅರ್ಥ ಮಾಡ್ತಾ ನೀವು ಕಂಟಿನ್ಯೂಸ್ ಹೋದಾಗ ಅಲ್ಲಿ 0.1% ಇಂಪ್ರೂವ್ ಆಗೋ ಚಾನ್ಸ್ ಇರುತ್ತೆ. ಅದು ಅರ್ಜೆಂಟು ಹರಿ ಬೇಗ ಬೇಕು ಅನ್ನೋದನ್ನು ಬಿಟ್ಟು ಪೇಷನ್ಸ್ ಆಗಿರೋದು ಕಲಿಯೋಣ. ಸೊ ಇದೇ ರೀತಿ ನಮ್ಮನ್ನು ನಾವು ಕಂಟ್ರೋಲ್ ಮಾಡ್ತಾ ಹೋದಾಗ, ಸೊ ಅವಾಗ ಅರ್ಥ ಆಗುತ್ತೆ ನಮ್ಮ ಮೈಂಡು ನಮ್ಮ ಕಂಟ್ರೋಲ್ ಬರುತ್ತೆ. ಸೊ ನಾವು ಈ 66 ದಿನದಲ್ಲಿ ಸ್ಟೆಪ್ ವೈಸ್ ಹೋಗೋಣ. ಓಕೆ ಬ್ರೋ, 66 ದಿನ ಚಾಲೆಂಜ್ ಸ್ಟಾರ್ಟ್ ಮಾಡೋಣ. 67ನೇ ದಿನ ಇರುತ್ತಲ್ಲ ರಿಸಲ್ಟು. ಏನಾದರೂ ಹೆಲ್ಪ್ ಬೇಕಾದರೆ, ನನ್ನಿಂದ ಏನಾದರೂ ಹೆಲ್ಪ್ ಬೇಕಾದರೆ DM ಮಾಡಿ. ಸೊ ನಿಮ್ಗೆ ಆಲ್ಮೋಸ್ಟ್ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನನಗೆ ಗೊತ್ತಿದ್ದಷ್ಟು ನಿಮ್ಗೆ ಕೂಡ ಶೇರ್ ಮಾಡ್ತೀನಿ. ಮೈ ಡಿಯರ್ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಫ್ರೀ ಸಬ್ಸ್ಕ್ರೈಬ್ ಇದೆ ಬ್ರೋ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಸಿಗುತ್ತೆ. ಈ ರೀತಿ ವಿಡಿಯೋ ಮಾಡೋಕ್ಕೊಂದು ಮೋಟಿವೇಶನ್ ಸಿಗುತ್ತೆ. ಗೊತ್ತು ನೀವು ಮಾಡ್ತೀರಂತ, ಯಾಕಂದರೆ ನಾವು ಕರ್ನಾಟಕದವರು. ದೊಡ್ಡ ಆರ್ಟ್ ಇದೆ ನಮಗೆ, ಒಂದು ಸಣ್ಣ ಆರ್ಟ್ ಇಡಲ್ವಾ ಕಮೆಂಟಲ್ಲಿ. ಆಫೀಸಿಂದ ಮತ್ತೆ ಜಿಮ್ಗೆ ಹೋಗಿ ಅಲ್ಲಿ ರೆಕಾರ್ಡ್ ಮಾಡಿ ರಾತ್ರಿ ಬಂದು ಎಡಿಟ್ ಮಾಡಿ, ಸಖತ್ ಫೀಲಿಂಗ್ ಕೊಡುತ್ತಲ್ಲ. ಯಪ್ಪ ಹಾರ್ದು ಹೋಗುತ್ತೆ. ಓಯ್ ಏನು ಗುರು, ಮಳೆನೇ ಬರ್ತಿಲ್ಲ, ಅಂಬ್ರೆಲ್ಲ ಹಿಡ್ಕೊಂಡಿದ್ದು ಅಂತೀರ. ಅಂಬ್ರೆಲ್ಲ ಹಿಡ್ಕೊಂಡು ಮಳೆ ಬಾಡಿಲಿ ಮಳೆ ಬರುತ್ತೆ. ಯಾರು ನಿಲ್ಲಿಸ್ತಿಲ್ಲ ಗುರು, ನೀವಾದರೂ ಹೇಳಿ ಯಾರಾದರೂ ನಿಲ್ಲಿಸಿ ಅಂತ. ಬ್ರೋ ಇಲ್ಲಿದ್ದ 1.5 ಕಿಲೋಮೀಟರ್ ಅಷ್ಟೇ ಆಫೀಸ್ಗೆ. ಆಫೀಸ್ ಹೋಗೋರ್ಗೂ ಮಾತ್ರ ಮೈಯಲ್ಲಿ ನೀರು ಬರುತ್ತೆ. ಆಫೀಸ್ ಹೋದಾಗ ಸ್ವಲ್ಪ AC ಬಂದು ಕೂಲ್ ಆಗುತ್ತೆ. ಅಜ್ಜಿ ನೀವಾದರೂ ಹೇಳಿ ಅಜ್ಜಿ, ಯಾರೂ ನಿಲ್ಲಿಸ್ತಿಲ್ಲ. ಜಿಡೇಲೆ ಜಿಡೇಲೆ
This is fix. This has to move. See? This has to fix. Don't move it. ಈ ರೀತಿ ಸಪೋರ್ಟರ್ ಇರಬೇಕು ಗುರು, ಯಾರಾದರೂ ಒಬ್ಬರು ಫ್ರೆಂಡು. ಸಿಂಪಲ್. ಅಷ್ಟು ಒದ್ದಳಪ್ಪ ನಾನು. ಲಾಸ್ಟ್ 3 10 ಲಾಸ್ಟ್ 10. Come on, last 3 ಫಸ್ಟ್. Follow me. Let's let me move. Let's let on. ಗುರು ಜಿಮ್ಮಿಂದ ಜಸ್ಟ್ ಹೊರಗೆ ಬಂದೆ. ಸೊ ಬಾಡಿ ಆಫೀಸಲ್ಲಿ ಕುತ್ಕೊಂಡು ಬ್ಯಾಕ್ ಪೇನೇ ಬರುತ್ತೆ ಗುರು. ಸೊ ಅದರಲ್ಲೂ ಕೂಡ ಅವನು ಏಜ್ ಆದ್ರೆ ಹೆಂಗಿರ್ತಾರೋ ಗೊತ್ತಿಲ್ಲ ಗುರು. ನಮ್ಮ ಕೋಲ್ಕತ್ತಾದಲ್ಲಿ ಕೆಲವೊಂದು ಸಲ ಲೈಟ್ ಎಲ್ಲಿರುತ್ತೋ ಹೇಗಿರುತ್ತೋ ಗೊತ್ತಾಗಲ್ಲ. ಲೈಟೇ ಇರಲ್ಲ ಗುರು ಕೋಲ್ಕತ್ತಾದಲ್ಲಿ. ಆಲ್ಮೋಸ್ಟ್ ಕರೆಂಟ್ ಸೇವ್ ಮಾಡ್ತಾರೆ ಅನ್ಸುತ್ತೆ. दादा लबोन स्टेट चलिए चलेंगे. हाँ लेट होगा है ना. दादा किधर भाई खेला आप अच्छे लग रहे. वेज दाल तड़का और रोटी के मैं CSK लखनऊ ब्रो. ಬಟ್ ಏನು ಹೇಳು, ಈ ಸಲ ಕಪ್ ನಮ್ಮದೇ ಗುರು. ಆಲ್ಮೋಸ್ಟ್ ಟೈಮ್ 9 ಆಗಿದೆ. ಸೊ ಇದು ನನ್ನ ಟೈಮಿಂಗ್ 9 ಆಗುತ್ತೆ, ಕೆಲವೊಂದು ಸಲ 10 ಆಗುತ್ತೆ. ಈ ವಿಡಿಯೋನ ಎಡಿಟ್ ಮಾಡಿ ಅದನ್ನು ನಾಳೆ ಶೆಡ್ಯೂಲ್ ಮಾಡಬೇಕು, ಅಪ್ಲೋಡ್ ಮಾಡಬೇಕು. ಸೊ ಇದನ್ನೊಂದು 66 ದಿನ ಈ 66 ದಿನ ಒಂದು ಚಾಲೆಂಜ್ ಅಷ್ಟೇ ನಿಮ್ಮ ಜೊತೆ ಶೇರ್ ಮಾಡೋದೊಂದು ರೀಸನ್ನು. ಬಟ್ ಇದು ನಂದು ರೆಗ್ಯುಲರ್ ಡೈಲಿ ರೂಟೀನ್. He has opened a new channel and you are going to rock with him and as well as the City of Joy. City of Joy. Right? Subscribe, share and do whatever you can for him. Thank you. भूख लग रहा है.